ಈ ಒಂದು ಅಧಿಕೃತ ನೋಟಿಸ್ ಜೂನ್ 1, 2026 ನೋಟಿಸ್ ಪ್ರಕಟ ಆಗಿದೆ. ಮತ್ತೆ ಇಲ್ಲಿ ಕರೆದಿರುವಂತಹ ಪೋಸ್ಟ್ ನೋಡಿ, ಲ್ಯಾಬ್ ಅಟೆಂಡರ್ ಪೋಸ್ಟ್ ಗೆ ನೇಮಕಾತಿ ಆಗಿದೆ. ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ತುಂಬಾ ದಿನ ಟೈಮ್ ಕೊಟ್ಟಿಲ್ಲ ಅವರು. 12/6/2026 ಕೊನೆಯ ದಿನಾಂಕ ಆಗಿರತ್ತೆ. ಅಷ್ಟೊಳಗಾಗಿ ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಅದೇ ರೀತಿಯಾಗಿ ಇನ್ನೊಂದು ನೇಮಕಾತಿ ಆಗಿದೆ, ಅಂದ್ರೆ ಆಡಳಿತ ಅಧಿಕಾರಿ ಹಾಗೂ ಕಾರ್ಯನಿರ್ವಾಹಕ ಪೋಸ್ಟ್. ಈ ಎರಡು ಪೋಸ್ಟ್ ಇದಾವಲ್ಲ, ಇದು ಬೇರೆ ಇಲಾಖೆಯಲ್ಲಿ ನೇಮಕಾತಿ ಆಗಿದೆ. ಇದಾಗಿರೋದು ಇದೇನ್ ಲ್ಯಾಬ್ ಅಟೆಂಡರ್ ಪೋಸ್ಟ್ ಇದೆಯಲ್ಲ, ಇದು ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಈ ಒಂದು ಇಲಾಖೆಯಲ್ಲಿ ನೇಮಕಾತಿ ಆಗಿದೆ. ಅದೇ ರೀತಿಯಾಗಿ ಲೆಕ್ಕಪತ್ರ ಕಾರ್ಯನಿರ್ವಾಹಕ ಪೋಸ್ಟ್ ಆಡಳಿತ ಅಧಿಕಾರಿ, ಇದು ಸೆಂಟರ್ ಆಫ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಈ ಒಂದು ಸಂಸ್ಥೆಯಲ್ಲಿ ನೇಮಕಾತಿ ಆಗಿದೆ. ಎರಡು ಸಂಸ್ಥೆ ಬಗ್ಗೆ ಮಾಹಿತಿ ಇದೆ, ವಿಡಿಯೋ ಕೊನೆತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ನೋಡಿ, ಮೊದಲಿಗೆ ಈ ಒಂದು ನೇಮಕಾತಿ ಬಗ್ಗೆ ಚರ್ಚೆ ಮಾಡೋಣ. ಅದ ನಂತರ ಇನ್ನೊಂದು ನೇಮಕಾತಿ ಇದೆಯಲ್ಲ, ಅದರ ಬಗ್ಗೆ ಚರ್ಚೆ ಮಾಡೋಣ. ಇಲ್ಲಿ ಕಲಿರುವಂತಹ ಸಂಸ್ಥೆ ನೋಡಿ, ಇದು ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್ ಇಂಜಿನಿಯರಿಂಗ್ 1 ಜೂನ್ 2026 12/6/2026 ತನಕ ಅವಕಾಶ ಇರುತ್ತೆ. ಇಲ್ಲಿ ಕಲಿರುವಂತಹ ಪೋಸ್ಟ್ ಲ್ಯಾಬ್ ಅಟೆಂಡರ್ NBCC ದಲ್ಲಿ ನೇಮಕಾತಿ ಆಗಿದೆ. ಇಲ್ಲಿ ಪ್ರಾಜೆಕ್ಟ್ ಹೆಸರನ್ನ ಕೊಟ್ಟಿದ್ದಾರೆ, ಯಾವ ಒಂದು ಪ್ರಾಜೆಕ್ಟ್ ಅಂತ ಹೇಳಿ ಅದನ್ನ ನೋಡಿ. ಅದೇ ರೀತಿಯಾಗಿ ಇಲ್ಲಿ ಏಜೆನ್ಸಿ ಕೊಟ್ಟಿದ್ದಾರೆ, NBCC ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಅದ ನಂತರ ಎಷ್ಟು ವರ್ಷದ ತನಕ ಪ್ರಾಜೆಕ್ಟ್ ಕೆಲಸ ಇರತ್ತೆ ಅದು ಕೂಡ ಇರತ್ತೆ. ಅದ್ರ ಬಳಿಕ ಸಂಬಳ ಎಷ್ಟು ಕೊಡ್ತಾರೆ ಅದು ಕೊಟ್ಟಿದ್ದಾರೆ. ಮತ್ತು ವಯೋಮಿತಿ ಇಲ್ಲಿ ಗರಿಷ್ಠ ವಯೋಮಿತಿ ಅಷ್ಟೇ ಕೊಟ್ಟಿದ್ದಾರೆ, 30 ವರ್ಷ. ಕ್ವಾಲಿಫಿಕೇಶನ್ ನೋಡಿ ಏನಾಗಿರ್ಬೇಕು, 3 ವರ್ಷದ ತನಕ ಎಕ್ಸ್ಪೀರಿಯನ್ಸ್ ಹೊಂದಿರ್ಬೇಕಾಗತ್ತೆ. ಇದಕ್ಕೆ ತಕ್ಕಂತೆ ಇಲ್ಲಿ ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ಇದೇನು ಲ್ಯಾಬ್ ಅಟೆಂಡರ್ ಪೋಸ್ಟ್ ಇದೆಯಲ್ಲ, ಇದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕು. ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ಫಾರ್ಮ್ ಕೂಡ ಇಲ್ಲೇ ಇದೆ. ಇಲ್ಲಿ ನೋಡಿ, ಒಂದು ಫಾರ್ಮ್ ಕೂಡ ಕಾಣಿಸ್ತಾ ಇರಬಹುದು ನಿಮಗೆ. ಇದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ಫಾರ್ಮು. ಇದ್ರ ಬಗ್ಗೆ ಮೊದಲಿಗೆ ಬೇಸಿಕ್ ಆಗಿ ತಿಳ್ಕೊಳ್ಳೋಣ. ಅದ ನಂತರ ನಿಮಗೆ ಈ ಒಂದು ಫಾರ್ಮ್ದಲ್ಲಿ ಏನೇನು ಹಾಕಬೇಕು ಅದ ನಂತರ ಚರ್ಚೆ ಮಾಡೋಣ. ಇಲ್ಲಿ ಖಾಲಿರುವಂತಹ ಸಂಸ್ಥೆ ಹೆಸರು, ಇದು ಯಾವ ಒಂದು ಸಂಸ್ಥೆಯಲ್ಲಿ ಅರ್ಜಿ ಕರೆದಿದ್ದಾರೆ ಆಗಲೇ ತಿಳಿಸ್ಕೊಟ್ಟೇನಲ್ಲ, ಡಿಪಾರ್ಟ್ಮೆಂಟ್ ಸಿವಿಲ್ ಇಂಜಿನಿಯರಿಂಗ್ ಈ ಒಂದು ಸಂಸ್ಥೆಯಲ್ಲಿದೆ. ಇಲ್ಲಿ ಪ್ರಯೋಗಾಲಯ ಸಹಾಯಕ ಅಂದ್ರೆ ಲ್ಯಾಬ್ ಅಟೆಂಡರ್ ಪೋಸ್ಟ್ ಇದಾವೆ. ಪೋಸ್ಟ್ ಬಗ್ಗೆ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ, ಇಷ್ಟೇ ಅಂತ ಹೇಳಿ. ಒಟ್ಟಾರೆ ವಿವಿಧ ಪೋಸ್ಟ್ 20,000 ತನಕ ಪರ್ ಮಂತ್ ಸ್ಯಾಲರಿ ಇರತ್ತೆ. ಅರ್ಹತೆ, ನೀವೇನಾದ್ರೂ ಸಂಶೋಧನಾ ಪ್ರಯೋಗದಲ್ಲಿ 3 ವರ್ಷದ ತನಕ ಅನುಭವ ಇತ್ತಂದ್ರೆ ಅಂತ ಒಂದು ವ್ಯಕ್ತಿಗಳು ಈ ಒಂದು ಸಂಸ್ಥೆ ಈ ಒಂದು ಪೋಸ್ಟಿಗೆ ಅರ್ಜಿಗಳನ್ನ ಹಾಕುವಂತ ಅರ್ಹತೆ ಹೊಂದಿರ್ತೀರ. ಇಲ್ಲಿ ಪದವಿ, ಡಿಪ್ಲೊಮಾ, SSLC ಯಾವುದೇ ರೀತಿಯ ರೂಲ್ಸ್ ಕೊಟ್ಟಿಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಕೊನೆಯ ದಿನಾಂಕ ಇರೋದು 12/6/2026, ಬರೇ 6ರಿಂದ 7 ದಿನ ಮಾತ್ರ ಇದೆ. ಆಫ್ಲೈನ್ ಅಲ್ಲಿ ಅವಕಾಶ ಇದೆ. ಮತ್ತೆ ಕೆಲಸದ ಪ್ರಕಾರ ಯಾವ ರೀತಿಯಾಗಿದೆ ಅಂದ್ರೆ ಒಪ್ಪಂದದ ಆಧಾರ, ಅಂದ್ರೆ ನೀವು ಇಷ್ಟೇ ವರ್ಷ ಕೆಲಸ ಮಾಡ್ಬೇಕು ಅಷ್ಟೇ ವರ್ಷ ಕೆಲಸ ಮಾಡ್ಬೇಕಂತ ಏನು ಗೌರ್ಮೆಂಟ್ ಏನು ಕಳಿಸ್ಕೊಟ್ಟಿಲ್ಲ. ಅದು ಅಂದ್ರೆ ಒಪ್ಪಂದದ ಆಧಾರದ ಮೇಲೆ, ಗುತ್ತಿಗೆ ಆಧಾರ, ಇದೊಂದು ಅರ್ಥ ಮಾಡ್ಕೊಳ್ಳಿ. ತಾತ್ಕಾಲಿಕ ಕೆಲಸ. ಇನ್ನು ನಿಮಗೆ ಶುಲ್ಕದ ಬಗ್ಗೆ ಸಾಮಾನ್ಯ, OBC ಇವ್ರು ಯಾವುದೇ ರೀತಿಯ ಶುಲ್ಕದ ಬಗ್ಗೆ ವಿವರಣೆ ಎಲ್ಲ ಕೊಟ್ಟೇ ಇಲ್ಲ ಅವರು. ನಿಮಗೆ ಪ್ರಮುಖ ಡೇಟ್ ಅಷ್ಟೇ ಇದಾವೆ, ಅಂದ್ರೆ ಇದೇ ಒಂದು ಅಪ್ಲಿಕೇಶನ್ ಹಾಕ್ಬೇಕು ಅದೇ ಒಂದು ಅಪ್ಲಿಕೇಶನ್ ಹಾಕ್ಬೇಕು ಅಂತೇಳಿ. ಇನ್ನು ಲ್ಯಾಬ್ ಅಟೆಂಡರ್ ಪೋಸ್ಟ್ ಆಯ್ಕೆ ಪ್ರಕ್ರಿಯೆಯಲ್ಲಿ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮಾಡ್ತಾರೆ. ಇದು ಮೊದಲನೇದಾಗಿ. ಎರಡನೇದಾಗಿ ಸಂದರ್ಶನ ಇರತ್ತೆ. ಇನ್ನು ಮೂರನೇದಾಗಿ ಶಾರ್ಟ್ ಲಿಸ್ಟಿಂಗ್ ಮೂಲಕ ಆಯ್ಕೆ ಮಾಡ್ತಾರೆ. ಇಷ್ಟು ಪ್ರಕ್ರಿಯೆಗಳು ಈ ಒಂದು ಲ್ಯಾಬ್ ಅಟೆಂಡರ್ ಪೋಸ್ಟ್. ಇದಂದ್ರೆ ನಿಮಗೆ ಸಾಮಾನ್ಯ ಗೊತ್ತಿರತ್ತೆ. ಫೋಟೋಗಳು, ನಿಮ್ಮ ಹೆಸರುಗಳು ಏನಿದಿರಲ್ಲ ಅದನ್ನ ಹಾಕೊಳ್ಳಿ. ಫಿಮೇಲ್ ಇದ್ರೆ ಫಿಮೇಲು, SC ಇದ್ರೆ ST, ಯಾವುದೇ ರೀತಿಯ ರೂಲ್ಸ್ ಕೊಟ್ಟಿಲ್ಲ. ಇಷ್ಟೇ ಅಂತೇಳಿ ಯಾವುದೇ ರೀತಿ ನಿಮಗೆ ಹಿಡ್ಕೊಂಡಿಲ್ಲ. ಆದ ಕಾರಣ ಪರ್ಮನೆಂಟ್ ಅಡ್ರೆಸ್, ಇಮೇಲ್ಗಳು, ಮೊಬೈಲ್ ಸಂಖ್ಯೆಗಳು ಇಲ್ಲ ನಿಮಗೆ ಆ ರೀತಿಯ ತೋರ್ಸಕ್ ಬರಲ್ಲ. ಪ್ರತಿಯೊಂದು ಕೂಡ ಹೈಡ್ ಮಾಡ್ಬೇಕಾಗತ್ತೆ. ಇಲ್ಲಿ ಪೂರ್ತಿಯಾಗಿ ತುಂಬಬೇಕಂದ್ರೂ ಕೂಡ ನೀವು ಸರಿ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಧಿಕೃತ ನೋಟಿಫಿಕೇಶನ್ ವೆಬ್ಸೈಟ್ದಲ್ಲೂ ಚೆಕ್ ಮಾಡ್ಕೊಳ್ಳಿ. ಅಥವಾ ಏನಾದರೂ ಕನ್ಫ್ಯೂಸ್ ಇದ್ರೆ ನನಗೆ ಮೆಸೇಜ್ ಕೂಡ ಮಾಡಬಹುದು. ಇದು ಮೊದಲನೇ ಇಲಾಖೆ ಬಗ್ಗೆ ಮಾಹಿತಿ. ಇನ್ನು ಎರಡನೇದಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿಂದ ನೇಮಕಾತಿ ಆಗಿದೆ ನೋಡಿ, ಸೆಂಟ್ರಲ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್, ಇಲ್ಲಿಂದ ನೇಮಕಾತಿ ಆಗಿದೆ. ಈ ಒಂದು ನೋಟಿಸು ಜೂನ್ 2 ಪ್ರಕಟ ಮಾಡಿದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. ಇದು ಖಾಲಿ ಇರೋದು ಕೇರಳ ರಾಜ್ಯದಲ್ಲಿ. ಕೇರಳ ರಾಜ್ಯದ ಆಡಳಿತ ಅಧಿಕಾರಿ ಹಾಗೂ ಕಾರ್ಯನಿರ್ವಾಹಕ ಅವ್ರಿಗೆ ಅವಕಾಶ ಇರತ್ತೆ. ನೀವು ಕೂಡ ಅಪ್ಲಿಕೇಶನ್ ಹಾಕ್ಬಹುದು. ಡೊಮೇಶನಲ್ ಸರ್ಟಿಫಿಕೇಟ್ ಇದ್ರೆ ಅಪ್ಲೈ ಮಾಡಬಹುದು. ಇಲ್ಲಿ ಯಾವುದೇ ರೀತಿಯಾಗಿ ಅದೇ ರಾಜ್ಯ ಇದೇ ರಾಜ್ಯ ಅಂತ ಯಾವುದೇ ರೀತಿಯಾಗಿ ಕೊಟ್ಟಿಲ್ಲ. 2 ಪೋಸ್ಟ್ ಇದಾವೆ. ವಯೋಮಿತಿ ಗರಿಷ್ಠ ಇರೋದು 50 ವರ್ಷದ ತನಕ ಇರತ್ತೆ. ಮತ್ತು ಸಂಬಳ ಇರೋದು 40ರಿಂದ
40ಕ್ಕಿಂತ ಜಾಸ್ತಿನೇ ಸಂಬಳ ಕೊಡ್ತಾರೆ. ಶೈಕ್ಷಣಿಕ ಅರ್ಹತೆ MBA, ಸ್ನಾತಕೋತ್ತರ ಪದವಿ, MCOM ಹಾಗೂ CA, CM ಇದೆಲ್ಲ ಆಗಿರಬೇಕು. ಹೈಯರ್ ಎಜುಕೇಶನ್ ಆಗಿರ್ಬೇಕಾಗತ್ತೆ. ಇನ್ನು ಅರ್ಧ ಶುಲ್ಕ ಅಂತೂ ಕೊಟ್ಟೇ ಇಲ್ಲ. ಲಿಖಿತ ಪರೀಕ್ಷೆ ಇಟ್ಟಿದ್ದಾರೆ. ಈ ಒಂದು ಪೋಸ್ಟಿಗೆ ಲಿಖಿತ ಪರೀಕ್ಷೆ ಇರತ್ತೆ ಮತ್ತು ವೈಯಕ್ತಿಕ ಸಂದರ್ಶನ ಕೂಡ ನಡೆಸ್ತಾರೆ. 2/6/2026 ಈ ಒಂದು ಡೇಟ್ದಿಂದ 15 ಜೂನ್ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಪೋಸ್ಟಿಗೆ ಅಲ್ಲಿಂದ ಅಲ್ಲಿ ತನಕ ಅವಕಾಶ ಇರತ್ತೆ. ಈ ಒಂದು ಪೋಸ್ಟ್ ಬಗ್ಗೆ ಎಲ್ಲ ಡೀಟೇಲ್ಸ್ ಇದು ವಿವರಣೆ, ಪೋಸ್ಟ್ ವಿವರ ಆಗಲೇ ತಿಳಿಸ್ಕೊಟ್ಟೇನಲ್ಲ, ಆಡಳಿತ ಅಧಿಕಾರಿ ಇವೆಲ್ಲ ಇದಾವೆ. ಮತ್ತು ಕ್ವಾಲಿಫಿಕೇಶನ್ ಅದಕ್ಕೆ ಏನೇನಾಗಿರ್ಬೇಕು, ಎಕ್ಸ್ಪೀರಿಯನ್ಸ್ ಎಷ್ಟು 15 ವರ್ಷ, 15 ವರ್ಷ ತನಕ ಬೇಕಾಗತ್ತೆ. ಇನ್ನು ಇನ್ಕಮ್ ಅಲ್ಲ, ಅದು ಪರ್ ಮಂತ್ ಸ್ಯಾಲ್ರಿ ಇರೋದು, ಮತ್ತೆ ಏಜ್ ಲಿಮಿಟ್ ಅದು ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ಹೇಳ್ಬೇಕು, ಕರ್ನಾಟಕದಲ್ಲಿ CM ಚೇಂಜ್ ಆದ್ರು ನಿಮ್ಮ ಹಣೆ ಬರ ಅಂತೂ ಚೇಂಜ್ ಆಗಲ್ಲ. ಅಂದ್ರೆ ನೇಮಕಾತಿ ಮಾಡ್ತಾ ಇಲ್ಲ. CM ದವರಿಗೆ ನೇಮಕಾತಿ ಮಾಡಬೇಕು ಇದೇನೋ ಅವ್ರ ಚಿಂತೆನೇ ಇಲ್ಲ. ಅವರೊಂದು ಕುರ್ಚಿಗಾಗಿ ಬಡದಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಬಹುದು. ನೋಡಿ, ಜೂನ್ 15ನೇ ತಾರೀಕು ತನಕ ಯಾವೊಂದು ಸಂಸ್ಥೆ ಸೆಂಟರ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಕೇರಳ CMD ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಅರ್ಜಿ ಸಲ್ಲಿಸಿದ್ರೆ ತಿರುವನಂತಪುರಂದಲ್ಲಿ ಕೆಲಸ ಇರತ್ತೆ. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇದು ಗೌರ್ಮೆಂಟ್ ಜಾಬ್, ಕೇರಳ ರಾಜ್ಯದ ಗೌರ್ಮೆಂಟ್ ಜಾಬ್ ಆಗಿದೆ. ಇಷ್ಟ ಇದ್ದವರು ಅಪ್ಲಿಕೇಶನ್ ಸಲ್ಲಿಸಬಹುದು.